ಪ್ರದು ಎಲ್ಲಿ ಬಂದಪ್ಪ ಅಂಬಾ ಅಂಬಾ ಹೇಳ್ದವು ಅಂಬಾ ಎಲ್ಲಿಂದಪ್ಪ ಅಂಬಾ ಯಾವ್ದು ಬೇಕು ಎಮ್ಮಿ ಬೇಕಾಯ್ತು ಆಮೇಲೆ ಅವಂಗ ಎಮ್ಮಿ ಬೇಕಪ್ಪ ಈ ಎಮ್ಮಿ ಬೇಕು ಅದು ಹಾಕಬೇಕು ಆ ಎಮ್ಮಿ ಬೇಕು which one you want select one we will take to Hyderabad Sadhu ಬಿಟ್ ನಾವು ಗುರ್ಲಾಪುರಕ್ಕೆ ಬಂದೀವಿ ಪ್ರದೀಪ್ತ ಅಮ್ಮಮ್ಮನ ಮನೆಗೆ ಬಂದೀವಿ ಗುರ್ಲಾಪುರಕ್ಕೆ ಬಂದೀವಿ ಇನ್ಮೇಲೆ ಗುರ್ಲಾಪುರದಿಂದ ಬ್ಲಾಗ್ ಬರ್ತಾವೆ ನಿಮ್ಗೆ ಸೊ ಕೀಪ್ ವಾಚಿಂಗ್ ಅಲ್ಲ ಕೂತಾರೆ ತಲೆ ಎಲ್ಲ ನೋಡಿಲ್ಲ ನಾನು ಚಿನ್ನ ಹಚ್ಕೊಂಡೆ ಚಾಡ್ಬುಡ್ಗಿ ಅದು ಬಾ ತಲೆ ನೋಡು ಕಡ್ಡಿಗೆ ಕಡ್ಡಿ ಮರಿಗೆ ಕಡ್ಡಿ ಮರಿಗಿದ್ದು ಗುಬ್ಬಚ್ಚಿ ಡಿಪ್ಸ್ ತೆಗಿ ಹೆಂಗ್ ತೆಗಿದ ಡಿಪ್ಸ್ ತೆಗಿ ಪದು 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 ಕೂತ್ಕೋ ನೋಡೋಂಗ ತಿಳಿತೈತಿ ಹಾ ಅಲ್ಲೇ ಕೂತ್ಕೋ ಗುಡ್ ಬಾಯ್ ಏನೋ ಟಗ್ ಹತ್ತಲಪ್ಪ ಕೂಚಂಡಿ ಪ್ರದೀಪ್ ಎದ್ದ ಕೂಡಲೇ ಎಮ್ಗಳ ಕಾಲಾಗ ಬಂದಾನು ಅವ್ರ ಮಾಮನ ಜೊತೆ ಹಾಲಿಡತಾನು ಆ ಕರುಗಳಿಗೆ ಪ್ರದು ಏನು ಹಾಕೇ ಇಲ್ಲ ಇವಕ್ಕ ಪ್ರದೀತ್ಯ ಏ ಪ್ರದು ಏನ್ ಮಾಡತ್ತಾರೆ ಏನ್ ಮಾಡತ್ತಿ ಪಶಿ ಏ ಗುಬ್ಬಾ ಏನ್ ಮಾಡತ್ತಿ ಅಂಬಾ ವೈನು ನಮ್ಮ ಊರಿಗೆ ಯಾವ್ದು ವೈನು ನಮ್ಮ ಊರಿಗೆ ಪ್ರದು ಯಾವ್ದು ಬೇಕಪ್ಪ ಇದ್ ಬೇಕು ಅದ್ ಬೇಕು ಇದ್ ಬೇಕು ಅದ್ ಬೇಕು ಹಾ ಎಮ್ಮಿ ಕರ ವೈನು ನಾವು ಹಾ ಮಮ್ಮಿ ಏನ ಮಮ್ಮಿ ಹಾ ನೋಡೋಣ ಪ್ರದು ಅಂಬಾ ಒಂದ್ ನೀ ಹಾಲನ್ನಾಗ ಒಂದ್ ನಿನಗ ಅಂಬಾ ಅಂಬಾ ಯಾವ್ದು ಬೇಕಪ್ಪ ಕೈ ಮಾಡಿ ಯಾವ್ದು ಬೇಕು ನಮ್ಮ ಮಮ್ಮಿ ಎಮ್ಮಿ ಹಿಡತಾಳು ಎಲ್ಲಿ ಸಿಕ್ಕೊಂಡಾಳೇನು ಎಲ್ದದಿ ಮಮ್ಮಿ ಆಕಳ ಕಾಲ ಕೂತಾಳ ಇಲ್ಲಿ ಕಾಣಿಸ್ಬಳು ಇಲ್ಲದ ನೋಡ್ರಿ ನಮ್ಮ ಮಮ್ಮಿ ಎಮ್ಮಿ ಹಿಡಾತ ಬಕೆಟ್ ಇಟ್ಕೊಂಡ್ ಯಾರು ಇಲ್ಲಿ ವಿಡಿಯೋ ನೋಡಮ್ಮ ಬಕೆಟ್ ತುಂಬ ತುಂಬ್ತಿ ಮಮ್ಮಿ ನಮ್ಮ ಅಮ್ಮನ ಡ್ಯೂಟಿ ಇದೆ ಎದ್ದ ಕೂಡಲೇ ಶಿ ಪ್ರದೀಪ್ ಎಲ್ಲ ಕರಿಗೆ ಹಾಲು ಹಾಕ್ತಾನ ನೋಡ್ರಿ ನಾ ಹೆಂಗ ಹಾಲು ಕುಡಿಸ್ತಾನ ಪ್ರದು ಅಂಬ ಹೆಂಗತ್ತೈತಪ್ಪ ಏ ಗುಬ್ಬಾ ಅಂಬಾ ಹೆಂಗ್ ಕುಡಿತಾವ ನೋಡಿ ಜಗಾಡ್ಕೊಂಡ್ ಕುಡಿಯತಾವ ಎಡು ಪ್ರದು ನೋಡ ಅದ ಹೆಂಗಂಬ ಕುಡ್ತೈತಿ
ದೊಡ್ಡದೈತದ ಬರಾಬರ ಕುಡಿತೈತಿ ಪಾಪ ಅದಕ್ಕೆ ಕರಿ ಎಮ್ಮಿಗೆ ಬಿಡಲಿಲ್ಲ ಕರಿ ಅದು ಅಂಬಾ ಚಯ ಒಯ್ಯಿನಿ ಅಪ್ಪ ಹಿಂಗೆ ಹೋಗಿ ಹಿಂಗೆ ಹೊರಗೆ ಹೋಗಿ ಹಿಂಗೆ ಒಳಗೆ ಬರೋಟ್ಲಿ ಬಿರಿಯಾನಿ ಆಗಿರ್ತೈತಿ ಅಪ್ಪಾಜಿ ಈಗ ಚಯ ಒಯ್ಯಿನ ಹೈರಾಬಾದ್ಕ ಒಳಗೆ ಹೋಗಿ ಹೊರಗೆ ಬರೋಟ್ಲಿ ಬಿರಿಯಾನಿ ಆಗಿರ್ತೈತಿ ಕುಕ್ಕರ್ದಾಗ ಯಾರೋ ಹೊತ್ಕೊಂಡು ಹೋಗ್ತಾರೋ ಹೈದರಾಬಾದ್ ಬಿರಿಯಾನಿ ಸ್ಪೆಷಲ್ ಮಾಡ್ತೇವೆ ಚಲೋ ಇರುತ್ತೆ ಹೈದರಾಬಾದ್ದಾಗ ಬಿರಿಯಾನಿ ಅದಕ್ಕೆ ಫೇಮಸ್ ಆಗೈತದ ನಾನು ಬಿರಿಯಾನಿ ಫ್ಯಾನ್ ಆಗ್ಬಿಟ್ಟೆ ಹೈದರಾಬಾದ್ಗೆ ಹೋದ್ಮೇಲೆ ಈಗ ಎಗ್ ಬಿರಿಯಾನಿಗೆ ಎಗ್ ತಿನ್ನಂಗಲ್ಲ ಬರೀ ಬಿರಿಯಾನಿ ಅಟ ತಿನ್ನೋದು ವೆಜ್ ಬಿರಿಯಾನಿ ಎಗ್ ತೆಗಿರ್ತೀನಿ 2 ಎಗ್ ಬಾಯ್ಲ್ಡ್ ಎಗ್ ಹಾಕಿರ್ತಾರ ಅದ್ರಾಗ ಎಗ್ ತೆಗಿದು ಬಿರಿಯಾನಿ ಅಟ ತಿನ್ನೋದು ಆದ್ರೆ ಎಗ್ ಹಾಕಿ ಮಾಡ್ರಿ ಹಂಗಲ್ಲ ಅವ್ರು ನಮ್ ರೇಷ್ಮಾ ಏನ್ ಮಾಡತ್ತಳು ಪರ್ಸಿ ಹೊರ್ಸಕ್ ರೆಡಿ ಮಾಡತ್ತಳು ನೆಕ್ಸ್ಟ್ ಡೇದು ಹಾಗೆ ಕಂಟಿನ್ಯೂ ಆಗಿ ವ್ಲಾಗನ್ನು ಹಾಕಿದ್ದೀನಿ. ಬೆಳಿಗ್ಗೆ ನಮ್ಮ ಪಯ್ಯ ಚಿಕ್ಕಿ ಎದ್ದ ತಕ್ಷಣ ಬಾಗಿಲೆಲ್ಲ ಕ್ಲೀನ್ ಮಾಡಿ ಕಸ ಹೊಡೆದು ನೀರು ಹಾಕಿ ರಂಗೋಲಿಯನ್ನು ಹಾಕತ್ತಳು. ಸೊ ನಾನು ಎದ್ದು ಬಂದು ಪ್ರದೀತನು ಹೊರಗಡೆ ಕಟ್ಟೆ ಮೇಲೆ ಕರ್ಕೊಂಡು ಕುಂತಿದ್ದೆ. ಎದ್ದ ತಕ್ಷಣ ಫುಲ್ ಕಾಡ್ತಿರ್ತಾನೆ ಅವನು. ಸೊ ಹೀಗಾಗಿ ಹೊರಗಡೆ ಫ್ರೆಶ್ ಏರಿ ಅಂತ ಹೇಳಿ ಅವನನ್ನು ಕರ್ಕೊಂಡು ಕಟ್ಟೆ ಮೇಲೆ ಕುಂತಿದ್ನಿ. ಹಾಗೆ ನಮ್ಮ ಕಾಕ ಆಮೇಲೆ ನಮ್ಮ ತಮ್ಮ ಇಬ್ಬರು ಗೊಂಜಾಳ ಹಾಕತ್ತಿದ್ರು. ಅವ್ರಿಗೆಲ್ಲರಿಗೂ ಇಲ್ಲಿ ನಮ್ಮ ಮನೆಯಲ್ಲಿ ಅಂದರೆ ನಮ್ಮೂರ ಕಡೆ ಬೆಳಕು ಯಾವಾಗ ಆಗುತ್ತೆ ಅಂತಾನೆ ವೇಟ್ ಮಾಡ್ತಿರ್ತಾರೆ ಅವರು. ಅಂದರೆ ಯಾವಾಗ ಬೆಳಕಾಗತ್ತೆ, ಯಾವಾಗ ಕೆಲಸ ಸ್ಟಾರ್ಟ್ ಮಾಡೀವಿ, ಯಾವಾಗ ಕೆಲಸ ಮಾಡ್ತೀವಿ ಅನ್ನೋದೇ ಇರ್ತೈತೆ ಅವ್ರ ತಲೆಯಾಗ ಬರೀ. ಸೊ ಎದ್ದ ತಕ್ಷಣ ಇನ್ನೇನು ಬಿಸಿಲು ಬೀಳ್ತೈತಿ, ಎಳೆ ಬಿಸಿಲು ಅಂಥೇಳಿ ಎದ್ದ ತಕ್ಷಣ ಕಾಳನ್ನು ಒಣಗಿ ಹಾಕತ್ತಿದ್ರು. ಸೊ ಅವರು ಪ್ರದೀತ್ಯನ ಕರ್ಕೊಂಡು ಹೋಗಿ ಕಾಳಲ್ಲಿ ಕುಣಿಸಿದ್ರು, ಗೊಂಜಾ ಕಾಳಲ್ಲಿ. ಸೊ ಗೊಂಜಾ ಕಾಳಲ್ಲಿ ಜಸ್ಟ್ ಒಂದು 5 ನಿಮಿಷ ಕುಣಿಸಿದಷ್ಟೇ ಅವನ್ನ ಫುಲ್ಲು ರೂಢಿ ಮಾಡ್ಕೊಂಡನು ಅವನು. ಇವಾಗಂತೂ ಈ ಥರ ಹೊರಗಡೆ ಕಾಳು ಹಾಕಿದ್ದು ನೋಡಿದ್ರೆ ಸಾಕು, ಓಡಿ ಹೋಗಿ ಅಲ್ಲೇ ಕುಂಡಿರ್ತಾನು. ಅಮ್ಮಮ್ಮ ಎಣ್ಣೆ ಹಚ್ಚತ್ತಾಳು ಪ್ರದೀತ್ಯನ ತಲೆಗಿ. ಮಮ್ಮಾಗ ಒಟ್ಟ ಎಣ್ಣಿನ ಹಚ್ಚಿಲ್ಲತ್ತೇಳಿ ಹಚ್ಚಾತಾಳೆ. ದಿನ ಎಣ್ಣೆ ಹಚ್ಚಿ ಚಾಕ ಮಾಡಿಸ್ತಾವ. ಅವ್ರ ಆಯ್ ದಿನ ಎಣ್ಣೆ ಹಚ್ಚಿ ತರ್ತಾಳ ಅವ್. ನೀ ಅಟ್ಟ ಹಚ್ಚತಿಲ್ಲ ಎಣ್ಣಿ. ಹಚ್ಕೋ ನಿಮ್ಮ ಅಮ್ಮಮ್ಮ ಎಣ್ಣೆ ಹಚ್ಚತ್ತ. ಹೆಂಗ ಮಾಡು, ಇದೇ ಹಿಂಗ್ ಮಾಡಿ ಹಿಂಗಾತ ನೋಡ್ ಮಮ್ಮಿ. ಜಲಕ್ಕದ್ರ ಹಿಂಗಾತೈತಿ. ಅಮ್ಮಮ್ಮನ್ ಬಡಿನ ಅಮ್ಮಮ್ಮನ್. ಪ್ರದು ಒಂದ್ ಮಾಡತ್ತಪ್ಪ ನೀನ. ಬಂಗಾರದ ಬೊಂಬೆ ಇದು, ಬೊಂಬೆ ಗೊಂಬಣ್ಣ ಇದು, ಗೊಂಬಣ್ಣ ಇಲ್ಲ. ಅಮ್ಮಮ್ಮ ಏನ್ ಮಾಡ್ಲಿಂಗ ಎಣ್ಣೆ ಹಚ್ಚೋಣ. ಇಲ್ಲ ಎಣ್ಣೆ ಹಚ್ಚು ಅಮ್ಮಮ್ಮ. ಹಚ್ಕೋಬೇಕಲ್ಲ ಮತ್ತ. ಟುಡೇ ಬ್ರೇಕ್ಫಾಸ್ಟ್ ಗೊಂಜಾ ರೊಟ್ಟಿ. ಇದು ಎದರಿಕ ಕರಿ ಕಾಳಪ್ಪ, ಕರಿ ಅವರಿಕಾಯಿ ಪಲ್ಯ, ಮೊಸರು, ಶಿಕಾರ ಆ್ಯಂಡ್ ಗೊಂಜಾ ರೊಟ್ಟಿ. ಭಾಳ ದಿನ ಆದ್ಮೇಲೆ ಗೊಂಜಾ ರೊಟ್ಟಿ ತಿನ್ನತಾನೆ. ನಮ್ಮ ಮಮ್ಮಿ ರೊಟ್ಟಿ ಮಾಡತ್ತಾಳ, ಗೊಂಜಾ ರೊಟ್ಟಿ. ನಮ್ಮ ಮಮ್ಮಿ ಬಿಸಿ ಬಿಸಿ ರೊಟ್ಟಿ ಮಾಡಿಕೊಡ್ತನೋ ತಿನ್ನು ಅಂದ್ಲು. ಅದಕ್ಕೆ ನಮ್ಮ ಮಮ್ಮಿ ಮುಂದೆ ಕೂತೇನಿ. ಇನ್ನು ಈಗ ಒಂದು ರೊಟ್ಟಿ ಬಿದ್ದೈತಿ ಬುಟ್ಟ್ಯಾಗ. After a long time, I am eating gonja roti. Super delicious food forever. ಬೆಳ್ಳುಳ್ಳಿ ರಾಶಿ ಮಾಡಿದಾರೆ ನೋಡ್ರಿ. ಇವೆಲ್ಲ ನಮ್ಮ ಹೊಲದಲ್ಲಿ ಬೆಳೆದಿರುವಂಥ ಬೆಳ್ಳುಳ್ಳಿ. ಯಾಕೋ ಈ ಸಲ ಅಷ್ಟೇ ಸರಿಯಾಗಿ ಬಂದಿಲ್ಲ, ಚಲೋ ಬಂದಿಲ್ಲ ಅನ್ನತ್ತಿದ್ರು ನಮ್ಮ ಅಪ್ಪ.
ಸಣ್ಣ ಬಂದೈತಿ ಅಂಥೇಳಿ ಅನ್ನತ್ತಿದ್ರು.